ನಮಸ್ಕಾರ ಸ್ನೇಹಿತರೆ, ಸ್ಯಾಂಡಲ್ವುಡ್ ಕ್ವೀನ್ ಹಾಗೂ ದರ್ಶನ್ ಅಭಿಮಾನಿಗಳ ಇನ್ಸ್ಟಾಗ್ರಾಮ್ ವಾರ್. ಬರೀ ಅಶ್ಲೀಲ ಪದಗಳನ್ನೇ ಬಳಸಿ ಸ್ಯಾಂಡಲ್ವುಡ್ ಕ್ವೀನ್ ರವರಿಗೆ ದರ್ಶನ್ ಫ್ಯಾನ್ ಅಂತ ಹೆಸರು ಹೇಳ್ಕೊಂಡು ಬರೀ ಅಶ್ಲೀಲ ಪದಗಳಲ್ಲೇ ನಿಂದನೆ ಮಾಡಿದ್ದಾರೆ. ಖಂಡಿತವಾಗ್ಲೂ ಯಾರು ನೋಡಿದ್ರೂ ಕೂಡ ತುಂಬ ಬೇಜಾರಾಗುತ್ತೆ. ಅಷ್ಟು ಅಸಹ್ಯಕರವಾದ ಪದಗಳನ್ನು ಬಳಸಿ ರಮ್ಯಾರವರಿಗೆ ನಿಂದನೆ ಮಾಡಿದ್ದಾರೆ. ಆ ಪದಗಳು ನಾವು ಇಲ್ಲಿ ಹೇಳೋಕ್ಕೂ ಆಗಲ್ಲ, ಆ ಸ್ಕ್ರೀನ್ಶಾಟ್ನ ನಾವಿಲ್ಲಿ ಕೊಡೋಕ್ಕೂ ಆಗಲ್ಲ, ಅಷ್ಟು ಅಶ್ಲೀಲವಾಗಿದೆ. ಸ್ನೇಹಿತರೆ, ಇವರೆಲ್ಲ ನಿಜವಾಗ್ಲೂ ದರ್ಶನ್ ಅಭಿಮಾನಿಗಳೇನಾ? ನಿಜವಾಗ್ಲೂ ನಾವಂತೂ ನಂಬಲ್ಲ. ಸ್ನೇಹಿತರೆ, ಸೋಷಲ್ ಮೀಡಿಯಾನ ತುಂಬ ಜಾಗರೂಕತೆಯಿಂದ ನೋಡ್ಕೋಬೇಕು ಹಾಗೂ ಬಳಸಬೇಕು. ಅದು ಬಿಟ್ಬಿಟ್ಟು ಇಲ್ದಿರೋ ಪಲ್ದಿರೋ ಕಾಂಟ್ರವರ್ಸಿ ಯಾಕೆ ಮಾಡ್ತಾರೆ? ಅಷ್ಟಕ್ಕೂ ನಟಿ ರಮ್ಯಾ ಅವರು ಏನಂತ ಟ್ವೀಟ್ ಮಾಡಿದ್ರು ನೋಡಿ ಸ್ನೇಹಿತರೆ. ನಿಮ್ಗೆಲ್ರಿಗೂ ಗೊತ್ತು, ಚಿತ್ರದುರ್ಗದ ರೇಣುಕಾ ಸ್ವಾಮಿಯ ಹತ್ಯೆಯ ಕೇಸ್ ಸುಪ್ರೀಂ ಕೋರ್ಟ್ನಲ್ಲಿ ಟ್ರಯಲಲ್ಲಿದೆ. ಆದ್ದರಿಂದ ಅದ್ರ ಬಗ್ಗೆ ಯಾರೂ ಕೂಡ ಟ್ವೀಟ್ ಮಾಡೋ ಆಗಿಲ್ಲ. ಯಾಕಂದರೆ ಅದು ಸುಪ್ರೀಂ ಕೋರ್ಟು ಅಂದರೆ ನ್ಯಾಯಾಲಯದ ನಿಂದನೆ ಆಗ್ಬಿಡುತ್ತೆ. ಆದ್ರೂ ರಮ್ಯಾ ಅವರು ಒಂದು ಟ್ವೀಟ್ ಮಾಡ್ತಾರೆ. ಅದೇನಂತ ಅಂದರೆ ನೋಡಿ, ರೇಣುಕಾ ಸ್ವಾಮಿಯ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ಅವರು ಟ್ವೀಟ್ ಮಾಡ್ತಾರೆ. ಆ ಮಾಡಿದ್ದೇ ತಡ. ಕೆಲವರು ಯಾರಂತ ಸರಿ ಗೊತ್ತಿಲ್ಲ, ಆದರೂ ದರ್ಶನ್ ಫ್ಯಾನ್ ಅಂತ ಹೇಳ್ಕೊಂಡು ನೀವು ಯಾಕೆ ಸೌಜನ್ಯ ಅವ್ರ ಬಗ್ಗೆ ಮಾತಾಡ್ತಾ ಇಲ್ಲ? ಸೌಜನ್ಯ ಅವರ ಸಾವಿಗೆ ನ್ಯಾಯ ಸಿಗಬೇಕು, ನೀವು ಅವ್ರ ಬಗ್ಗೆ ಹೋರಾಡಿ, ಅವ್ರ ಬಗ್ಗೆ ಟ್ವೀಟ್ ಮಾಡಿ ಅಂತ ರಮ್ಯಾ ಅವ್ರಿಗೆ ಇನ್ಸ್ಟಾಗ್ರಾಮಲ್ಲಿ ಇವರು ಕಮೆಂಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಆ ಕಮೆಂಟು ದಾರಿ ತಪ್ಪಿಸಿರೋ ಗೊತ್ತಿಲ್ಲ. ಸ್ನೇಹಿತರೆ, ಅಶ್ಲೀಲವಾಗಿ ಕಮೆಂಟ್ ಮಾಡಿದ್ರೆ ಕಾನೂನಿನ ಪ್ರಕಾರ 7 ವರ್ಷಗಳು ಶಿಕ್ಷೆ ಆಗುತ್ತದೆ. ಒಂದೇ ಸಮ ದರ್ಶನ್ ಫ್ಯಾನ್ಸ್ ಅಂತ ಹೆಸರು ಹೇಳ್ಕೊಂಡು ನಿಜವಾಗ್ಲೂ ಇಷ್ಟು ಕೆಟ್ಟ ಕೊಳಕು ಭಾಷೆಯಲ್ಲಿ ಕಮೆಂಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ನೀವು ಬೇಕಿದ್ರೆ ಇನ್ಸ್ಟಾಗ್ರಾಮಲ್ಲಿ ರಮ್ಯಾ ಅವರ ಅಕೌಂಟಲ್ಲಿ ನೋಡ್ಬೋದು. ರಮ್ಯಾ ಅವರು ಇವತ್ತು 5:15 ಕಮಿಷನರ್ ಆಫೀಸಲ್ಲಿ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ನೋಡೋಣ ಸ್ನೇಹಿತರೆ, ರಮ್ಯಾ ಅವರಿಗೆ ನ್ಯಾಯ ಸಿಗಬೇಕು ಅಷ್ಟೇ.